ಲಕ್ಷಾಂತರ ಬಂಡವಾಳ ಹೂಡಿದ ಮಾಲೀಕರೇ ಎಚ್ಚರ ವಹಿಸಬೇಕಾಗುತ್ತೆ. ಒಂದೇ ಒಂದು ಕ್ಷಣ ಯಾಮಾರಿದ್ರು ಕೂಡ ಅಂಗಡಿಗೆ ಕನ್ನ ಹಾಕೋದು ಗ್ಯಾರಂಟಿ. ಹಾಡು ಹಗಲೇ ಹಾಲಿನ ಅಂಗಡಿಗೆ ನುಗ್ಗಿದ್ದಾರೆ ಖತರ್ನಾಕ್ ಕಳ್ಳರು. ಆನೇಕಲ್ನ SRY ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ತಿಂಡಿ ತಿನ್ನಲು ಮನೆಗೆ ಹೋಗಿದ್ದಂತಹ ಶಾಪ್ ಮಾಲೀಕ ಅಂತಹ ಸಂದರ್ಭದಲ್ಲಿ ಕಳ್ಳರು ಆಗಮಿಸಿ ಕನ್ನ ಹಾಕಿದ್ದಾರೆ. ಮಾಲೀಕ ಹೋಗ್ತಿದ್ದಂತೆ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಳ್ಳರು. ಗಲ್ಲಾ ಪೆಟ್ಟಿಗೆಯಲ್ಲಿದ್ದ 25,000 ಹಣವನ್ನ ಕದ್ದಿದ್ದಾರೆ ಕದೀಮರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಳ್ಳರ ಕರ ಮತ್ತು ಅಂಗಡಿಯ CCTVಯಲ್ಲಿ ಸೆರೆಯಾಗಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಯಾವ ರೀತಿ ಅಲ್ಲಿ ಮಾಲೀಕ ಹೋಗೋದನ್ನೇ ಕಾಯ್ತಾ ಇದ್ದಾನೆ ಅಂತ ಆತನ ಚಲನವಲನ ಇದೀಗ CC ಕ್ಯಾಮೆರಾದಲ್ಲಿ ಲಭ್ಯವಾಗಿದೆ. ಓಪನ್ ಮಾಡ್ತೀವಿ 5 ಗಂಟೆಯಿಂದ 10 ಗಂಟೆ ಅಷ್ಟೊತ್ತಿಗೆ ನಾವು ಟಿಫನ್ಗೆ ಹೋಗ್ಬಿಡ್ತೀವಿ. ಟಿಫನ್ಗೆ ಹೋಗಿ ನಮ್ಮ ಅಜ್ಜಿಯವರು ಇದ್ದರು. ಆ ಟೈಮಲ್ಲಿ ನಮ್ಮ ಅಜ್ಜಿಯವ್ರು ಸ್ವಲ್ಪ ರೆಸ್ಟ್ ಹೋಗಿ ಬರೋ ಟೈಮಲ್ಲಿ ಏನಾಗಿದೆ ಅಂತಂದರೆ ಯಾರೋ ಒಂದು 4-5 2-3 ಜನ ಹುಡುಗರು ಅಂಗಡಿ ಒಳಗಡೆ ನುಗ್ಗಿ ಕಲೆಕ್ಷನ್ ಆಗಿರೋ ದುಡ್ಡು ಒಂದು 25-35 ಗಂಟೆ ಇತ್ತು ಅಮೌಂಟು ಪೂರ್ತಿ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ತಿರ್ಗಿ ನಾನು ಬಂದು ಚೆಕ್ ಮಾಡಬೇಕು ಟೈಮಲ್ಲಿ ₹1 ಇರಲಿಲ್ಲ ದುಡ್ಡು. ಆಮೇಲೆ ಈ ನಡುವೆ ನಮ್ಮ ಲೇಔಟಲ್ಲೂ ಅಷ್ಟೇ ಸುಮಾರು ದುಡ್ಡುಗಳು ಏನೋ ಅಂಗಡಿಗಳ ಹತ್ರ ರಾಬ್ರಿಗಳಾಗೋದು, ಅಲ್ಲಿ ಇಲ್ಲಿ ಕಳ್ತನಗಳಾಗೋದು, ಆಮೇಲೆ ಈ ಸಿಲಿಂಡರ್ಗಳು ಎತ್ಕೊಂಡು ಹೋಗೋದು, ಇಲ್ಲಿ ಏನೋ ಪಾರ್ಕಿಂಗಲ್ಲಿ ಇರುತ್ತಲ್ಲ ಸಿಲಿಂಡರ್ಗಳೆಲ್ಲ ಎತ್ಕೊಂಡು ಹೋಗೋ ಅಂಥ ಕೆಲಸಗಳು ನಡೀತಾ ಇದೆ. ಸೊ ಅದಕ್ಕೆ ಇದಕ್ಕೆ ಸರಿಯಾದ ಕ್ರಮ ತೊಗೊಬೇಕು ಅಂತ ನಮ್ಮ ಬನಾಟ ಸ್ಟೇಷನ್ ಯಾವ ಸ್ಟೇಷನ್ಸ್ ಇರುತ್ತೆ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೆ. ಸರ್, ನಮ್ಮದು ಅಂಗಡಿಲಿ ಬಂದು ಮಧ್ಯಾಹ್ನ ಟೈಮು ನಮ್ಮ ಹುಡುಗ ಒಬ್ಬನೇ ಇದ್ದ. ಅವನ್ನ ಏನೋ ಒಂದು ಐಟಮ್ ಥರ ಕೇಳಿಬಿಟ್ಟು ಅವನು ಒಳಗಡೆ ಹೋದ್ಮೇಲೆ 2 ಮೂಟೆ ಅಕ್ಕಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಸ್ಕೂಟ್ರ್ ಗೊತ್ತಾಗುತ್ತೆ, ನಂಬರು ಗೊತ್ತಾಗಲ್ಲ. ನಾವು ಏನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಏನಾಗೈತೆ ಅಂದ್ಕೊಂಡು ಸುಮ್ಮನಾದ್ವಿ. ಇತ್ತೀಚೆಗೆ 2-3 ಮನೆಯಲ್ಲಿ ಸಿಲಿಂಡರ್ ತೊಗೊಂಡೋಗಿದ್ದಾರೆ. ಇಲ್ಲಿ ನಿನ್ನೆ ದಿನ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಆನೇಕಲ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕಳ್ಳರು ಏನೇನ್ ಕದ್ದಿದ್ದಾರೆ, ಮಾಲೀಕರ ಆರೋಪ ಏನು? ಖಂಡಿತ ಇತ್ತೀಚೆಗೆ ಆನೇಕಲ್ ಭಾಗದಲ್ಲಿ ಒಂದಷ್ಟು ಸುಂದರ ಮತ್ತು ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗಲಾರದು. ಮೊನ್ನೆ ಕೂಡ ಒಂದು ರೀತಿ ಅಡ್ಡಗಟ್ಟಿ ಅಂದ್ರೆ ನಿನ್ನೆ ಕೂಡ ಒಂದು ರೀತಿ ಕ್ಯಾಶ್ ಅನ್ನ ಪಿಕಪ್ ಬರ್ತಿರ್ತಕ್ಕಂತಹ ಯುವಕನನ್ನ ಅಡ್ಡಗಟ್ಟಿ 31 ಲಕ್ಷ ಹಣವನ್ನು ಕೂಡ ಪಿಕ್ಕಿದ್ರು. ಅದೇ ಮುಂದುವರೆದ ಭಾಗವಾಗಿ ನಿನ್ನೆ ಮತ್ತೆ ಅದೇ ಭಾಗದಲ್ಲಿ ಒಂದು ಅಂಗಡಿಯಲ್ಲಿ ಅಂದ್ರೆ ಹಾಲಿನ ಡೈರಿಯಲ್ಲಿ ಹಾಲನ್ನ ಖರೀದಿ ಮಾಡ್ಲಿಕ್ಕೆ ಇಟ್ಟಿರ್ತಕ್ಕಂತಹ ದುಡ್ಡನ್ನ ಆತ ಮನೆಗೆ ತಿಂಡಿ ತಿಂದು ಬರಲು ಹೋದಂತ ಸಮಯದಲ್ಲಿ ಕಾದು ನೋಡ್ಕೊಂಡಿದ್ದಂತ ಕಳ್ಳರೇನಿದ್ದಾರೆ ಅವರು ಏಕಾಏಕಿ ಮನೆಗೆ ನುಗ್ಗಿ ಆ ಗಲ್ಲಾಪಟ್ಟಿಗೆ ಕೈ ಹಾಕಿ ಅಲ್ಲಿರ್ತಕ್ಕಂಥ ಹಣವನ್ನ ದೋಚಿರ್ತಕ್ಕಂಥದ್ದು. ಆ ಅಂಗಡಿ ಮಾಲೀಕ ತಿಂಡಿ ತಿಂದು ಮನೆಗೆ ಬಂದು ಅಂಗಡಿಗೆ ಬಂದು ನೋಡುವಷ್ಟರಲ್ಲಿ ಆತ ಗಾಬರಿಗೊಂಡಿದ್ದ. ಇಲ್ಲಿ ಇಟ್ಟಿದ್ದ ಕಾಸು ಎಲ್ಲೋಯ್ತು ಅಂತ ಹೇಳಿ ಹುಡುಕಾಡಕ್ಕೆ ಶುರು ಮಾಡ್ದ. ಆದ ನಂತರ ಆತ CCTVಯಲ್ಲಿ ಚೆಕ್ ಮಾಡಿದ ಹಿನ್ನೆಲೆಯಲ್ಲಿ ಕಳ್ಳರ ಕೈಚಳಕ ಗೊತ್ತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಗಡಿ ಮಾಲೀಕ ಬನಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಕೂಡ ಒಂದು ಆರೋಪಿಗಳ ಪತ್ತೆಗಾಗಿ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.